ಡಾಕ್ಟರ್ಗಳು ಓದಿರ್ತಾರೆ, PhD ಮಾಡಿರ್ತಾರೆ. ಅವರು ಮೂಢನಂಬಿಕೆಗಳನ್ನು ಬಿಡಲ್ಲ, ಕಂದಾಚಾರಗಳನ್ನು ಬಿಡಲ್ಲ, ಮೌಢ್ಯಗಳನ್ನು ಬಿಡಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಗಟ್ಟಿಯಾದ ರೀತಿಯಲ್ಲಿ ಮೌಢ್ಯಗಳು, ಕಂದಾಚಾರಗಳು, ಮೂಢನಂಬಿಕೆಗಳನ್ನ ಬಿತ್ತುಬಿಟ್ಟಿದ್ದಾರೆ. ಜಾತಿ ವ್ಯವಸ್ಥೆನೂ ಕೂಡ ಬಹಳ ಭದ್ರವಾಗಿ ಬಿತ್ತುಬಿಟ್ಟಿದ್ದಾರೆ. ನಮಗೆಲ್ಲ ರಾಜಕೀಯದಲ್ಲಿ ಇರೋರಿಗೆ ಗೊತ್ತಾಗ್ತದೆ, ನಿಮಗೂ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ರಾಜಕೀಯದಲ್ಲಿ ಅಲ್ಲಿ ಹೆಚ್ಚು ರಾಜಕೀಯದಲ್ಲಿರೋರಿಗೆ ಗೊತ್ತಾಗ್ತದೆ. ಎಲ್ಲರೂ ಎಲೆಕ್ಷನ್ ಅವ್ರದೇ ಅಂತ ಏನಲ್ಲ. ನಿಮ್ಮ ಎಲೆಕ್ಷನ್ ಅಷ್ಟೇ, ಇವ್ರ ಎಲೆಕ್ಷನ್ ಅಷ್ಟೇ. ಜಾತಿ ನೋಡಿ ನಮ್ಮವ್ ನಿಂತಿದ್ದಾನಪ್ಪ ಅಂತ ಹೇಳಿ ನಮ್ಮ ಜಾತಿಯವನ್ನೇ ತರಬೇಕು ಅಂತ ಅನ್ನೋದಾಗ ಸಾಧ್ಯ ಆಗೋದಿಲ್ಲ. ಯಾಕೆಂತಂದ್ರೆ 2 ಲಕ್ಷ, 3 ಲಕ್ಷ, 5 ಲಕ್ಷ ಎಲ್ಲ ವೋಟ್, 5-6 ಲಕ್ಷ ಎಲ್ಲ ಇರ್ತವೆ ಒಂದೊಂದು ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ. ಒಂದು ಪಾರ್ಲಿಮೆಂಟ್ನಲ್ಲಿ ಸುಮಾರು 15-20 ಲಕ್ಷ ಎಲ್ಲ ವೋಟರ್ಸ್ ಇರ್ತಾರೆ. ನೀವೆಲ್ಲ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಅವರು, ನಿಮ್ಮಲ್ಲಿ ಬಹಳ ಕಡಿಮೆ ವೋಟರ್ಸ್ ಇದ್ರು ಕೂಡ ಆದರೂ ಅಲ್ಲಿ ಬಹಳ ಕೆಳವರ್ಗದವ್ರು ಏನೋ ಶ್ರೀನಿವಾಸ್ ಗೆದ್ಬಿಟ್ಟಿದ್ದಾರೆ ಅಷ್ಟೇ. ಕೆಳವರ್ಗದವ್ರು ಇದಾರಲ್ಲ, ಈಗ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಅವ್ರು ಯಾರು ಕಷ್ಟ ಗೆಲ್ಲೋದು ಕಷ್ಟ ಆಗ್ತದೆ. ನೋಡಿ, ವಿದ್ಯಾವಂತರ ಕ್ಷೇತ್ರ ಅಲ್ಲಿ ಗೆಲ್ಲೋದು ಭಾರಿ ಕಷ್ಟ ಆಗ್ತದೆ. ಅವೆಲ್ಲ ನೀನು ನೋಡಪ್ಪ, ಈಗ ನೀನು ಪುಟ್ಟಣ, ನೀನು ಅನೇಕ ಸಾರಿ ಗೆದ್ದಿದ್ದೀಯ. ಈಗ ನಾನು ಅವೆಲ್ಲ ಮಾತಾಡಕ್ ಹೋಗಲ್ಲ. ಅದು ಸರಿ. ಅಂದ್ರೆ ನಾನು ಯಾಕೆ ಈ ಮಾತನಾಡ್ತಾ ಇದ್ದೀನಿ ಅಂತಂದ್ರೆ, ಅಲ್ಪಸಂಖ್ಯಾತರು ಗೆಲ್ಲಬೇಕು, ದಲಿತರು ಗೆಲ್ಲಬೇಕು, ಹಿಂದುಳಿದವರು ಗೆಲ್ಲಬೇಕು. ಅದು ಆಗ ಮಾತ್ರ ನಾವು ಶಿಕ್ಷಣ ಕೊಟ್ಟದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈಗ ಡಾಕ್ಟರ್ಗಳಿರ್ತಾರೆ, ಇಂಜಿನಿಯರ್ಗಳಿರ್ತಾರೆ, ಪ್ರೊಫೆಸರ್ಗಳಿರ್ತಾರೆ. ಅವರು ನೀನು ಯಾಕಪ್ಪ ಈಗ ಕಷ್ಟಪಡ್ತಾ ಇದೀಯಾ ಅಂತಂದ್ರೆ, ನಮ್ಮ ಹಣೆ ಬರ ಸ್ವಾಮಿ, ಏನ್ ಮಾಡೋದು ಅಂತ ಹೇಳ್ತಾರೆ. ಹಣೆಯಲ್ಲಿ ಬರ್ದಿದ್ದಾನ ದೇವರು? ಯಾವ ದೇವರು ಕೂಡ ಹಣೆಯಲ್ಲಿ ಬರೆಯಕ್ಕೆ ಹೋಗೋದೇ ಇಲ್ಲ. ನೀವು ಬರ್ಕೊಳ್ಳಲ್ಲ, ಯಾವ ದೇವರು ಹಣೆಯಲ್ಲಿ ಬರೆಯಲ್ಲ. ಈಗ ನಮ್ಮ ಮನೆಯಲ್ಲಿ ನಾವು 6 ಜನ ಮಕ್ಕಳು, ನಮ್ಮ ತಂದೆ ತಾಯಿಗೆ. ನಾವು ಒಬ್ಬನೇ ವಿದ್ಯಾವಂತನಾಗಿರೋದು. ಇನ್ನು ಉಳಿದವರೆಲ್ಲ ಹೆಬ್ಬೆಟ್ಟು ಓದ್ತದು. 2 ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು. ನಾವು ಒಬ್ಬ ಮಾತ್ರ ವಿದ್ಯಾವಂತನಾದೆ. ಏನ್ ದೇವ್ರು ಬರೆದ್ಬಿಟ್ಟಿದ್ ನಾನೇಲಿ ಅವ್ರನ್ನೆಲ್ಲ ವಿದ್ಯಾವಂತರಾಗ್ಲಿ, ಸಿದ್ದರಾಮಯ್ಯ ಮಾತ್ರ ವಿದ್ಯಾವಂತನಾಗ್ಲಿ ಅಂತ ಬರೆದ್ಬಿಟ್ಟಿದ್ರ? ಆ ತರ ಬರೆದ್ರೆ ಅವರು ದೇವರು ಅಂತ ಕರೆಸ್ಕೊಳ್ಳಕ್ ಸಾಧ್ಯನೇ ಇಲ್ಲಲ್ಲ. ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕಾಗುತ್ತದೆ, ಎಲ್ರಿಗೂ ಅವಕಾಶಗಳು ಸಿಕ್ಕಬೇಕು, ವಿದ್ಯೆ ಕಲಿತಕ್ಕಂಥ ಅವಕಾಶಗಳು ಸಿಕ್ಕಬೇಕು. ಇವತ್ತು ಅಸಮಾನತೆ ಯಾಕೆ ಸಮಾಜದಲ್ಲಿ ನಿರ್ಮಾಣ ಆಗಿದೆ? ಯಾಕ್ರಿ ಸಮಾಜದಲ್ಲಿ ನಿರ್ಮಾಣ ಆಗಿದೆ? ಒಬ್ಬರು ಶ್ರೀಮಂತರಾಗಿದ್ದಾರೆ, ಇನ್ನೊಬ್ಬರು ಬಡವರಾಗಿದ್ದಾರೆ. ಒಬ್ಬರು ವಿದ್ಯಾವಂತರಾಗಿದ್ದಾರೆ, ಇನ್ನೊಬ್ಬರು ಅವಿದ್ಯಾವಂತರಾಗಿದ್ದಾರೆ. ಒಬ್ಬರಿಗೆ ಉದ್ಯೋಗ ಸಿಕ್ಕಿದೆ, ಇನ್ನೊಬ್ಬರಿಗೆ ಉದ್ಯೋಗ ಸಿಕ್ಕಿಲ್ಲ. ಯಾಕೆ ಹಂಗಾಗಿದೆ ಅಸಮಾನತೆ? ಕೆಲವರಿಗೆ ಜಮೀನಿದೆ, ಕೆಲವರಿಗೆ ಜಮೀನಿಲ್ಲ. ಯಾಕೆ ಅಸಮಾನತೆ ನಿರ್ಮಾಣ ಆಗಿದೆ? ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆಯಿಂದ. ಕಾರಣ ಯಾಕಪ್ಪ ಅಂತಂದ್ರೆ ನಮಗೆ ವಿದ್ಯೆ ಕಲಿತಕ್ಕಂಥ ಅವಕಾಶಗಳು ಸಿಕ್ಕದೇ ಇದ್ದರಿಂದ. ಹೆಣ್ಮಕ್ಳಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಸಿಕ್ಕಿರಲಿಲ್ಲ. ಈಗ ಬಹಳ ಜನ ಹೆಣ್ಮಕ್ಳು ವಿದ್ಯೆ ಕಲಿತಾ ಇದ್ದಾರೆ,
ಬಹಳ ಸಂತೋಷ. ಅಷ್ಟೇ ಅಲ್ಲ, ಈ ಹೆಚ್ಚು ರ್ಯಾಂಕ್ಗಳನ್ನು ತಗೊಳ್ಳೋರು ಹೆಣ್ಮಕ್ಳೇ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬುದ್ಧಿವಂತಿಕೆ ಯಾರಪ್ಪನ ಮನೆ ಸೊತ್ತಲ್ಲ, ವಿದ್ಯೆ ಕಲಿಯೋದು ಯಾರಪ್ಪನ ಮನೆ ಸೊತ್ತಲ್ಲ. ಎಲ್ಲರೂ ಕಲೀಲಿಕ್ಕೆ ಸಾಮರ್ಥ್ಯ ಇದೆ, ಆದ್ರೆ ಅವಕಾಶಗಳು ಸಿಕ್ಬೇಕು. ಈ ಅವಕಾಶಗಳು ಸಿಕ್ಕದೆ ಹೋದರೆ, ಎಲ್ರಿಗೂ ಅವಕಾಶಗಳು ಸಿಕ್ಕಿದ್ರೆ ಸಮಾನತೆ ಬಂದೇ ಬರ್ತದೆ. ಅದಕ್ಕೆ ನಮ್ಮ ಜಾತಿ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಗಟ್ಟಿ ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ, ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಚಲನೆ ಇಲ್ಲದೆ ಇರ್ತಕ್ಕಂಥ ಜಾತಿ ವ್ಯವಸ್ಥೆ ನಮ್ದು. ನಿಂತು ನೀರಾಗ್ಬಿಟ್ಟಿದೆ. ಯಾವಾಗ ಚಲನೆ ಬರ್ತದೆ ಒಂದು ಜಾತಿಗಳಿಗೆ, ಎಲ್ಲ ಜಾತಿಗಳಿಗೂ ಚಲನೆ ಯಾವಾಗ ಬರ್ತದೆ ಅಂತಂದ್ರೆ, ಆರ್ಥಿಕ, ಸಾಮಾಜಿಕ ಅಂದ್ರೆ ಶೈಕ್ಷಣಿಕ ಶಕ್ತಿ ಬಂದಾಗ ಮಾತ್ರ ಚಲನೆ ಬರಲಿಕ್ಕೆ ಸಾಧ್ಯ. ಇಲ್ಲದ ಚಲನೆ ಬರದೇ ಇಲ್ಲ. ಆರ್ಥಿಕ, ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ, ಆ ಸ್ವಾವಲಂಬನೆ ಬಂದಾಗ ಮಾತ್ರ ಚಲನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಮ್ದು ಚಲನೆ ರಹಿತವಾದಂಥ ಸಮಾಜ ಆದ್ರಿಂದ ಹಂಗೇ ಇಷ್ಟು ವರ್ಷ ಆದರೂ ಕೂಡ, ಸಂವಿಧಾನ ಬಂದು ಎಷ್ಟು ವರ್ಷ ಆಯಿತು? 1950, 26ನೇ ಇಸ್ವಿ, ಜನವರಿ 26ನೇ ಇಸ್ವಿ. ಅವತ್ತಿನಿಂದ ಇವತ್ತಿನವರೆಗೆ ಇನ್ನೂ ಅಸಮಾನತೆ ಇನ್ನೂ ಮುಂದುವರಿತಲೇ ಇದೆ. ಎಲ್ರಿಗೂ ಸಮಾನ ಅವಕಾಶಗಳು. ಅದಕ್ಕೆ ನಮ್ಮ ಸರ್ಕಾರ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನೋ ಉದ್ದೇಶದಿಂದ, ಮತ್ತೆ ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ಪೌಷ್ಟಿಕಾಂಶಗಳಿರ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥದ್ದು ಕೂಡ ದೈಹಿಕವಾಗಿ ಶಕ್ತಿವಂತರಾಗಿರ್ಬೇಕು. ಬಹಳ ಜನ ಮಕ್ಕಳು, ಈಗ ನಾವೆಲ್ಲ ಓದುವಾಗ ರಾಗಿ ಮುದ್ದೆ ಮೊಸರು ಇದೇನು ಇರ್ತಿರ್ಲಿಲ್ಲ ನಮಗೆ. ಬ್ರೇಕ್ಫಾಸ್ಟ್ ಏನು ಇರ್ತಿರ್ಲಿಲ್ಲ. ಇಡ್ಲಿ, ದೋಸೆ, ಉಪ್ಪಿಟ್ಟು ಇವೆಲ್ಲ ಮಾಡ್ಕೊ ತಿನ್ನೋದು ಇವೆಲ್ಲ ಇರಲಿಲ್ಲ. ಏನಪ್ಪ ರಾಮೋಜಿಗೌಡ ಇತ್ತ? ನಿನಗಿತ್ತಪ್ಪ, ನೀನು ಸೆಕೆಂಡ್ ಜನರೇಷನ್. ರಾಮೋಜಿಗೌಡ ನಾನು ಹುಡುಗನಾಗಿದ್ದಾಗ ಪ್ರತಿದಿನ ಅನ್ನ ಉಣ್ಣತಕ್ಕಂಥ ಅವಕಾಶನೇ ಇರಲಿಲ್ಲ. ಹಬ್ಬ ಹರಿದಿನಗಳಲ್ಲಿ ಅನ್ನ ಉಣ್ತಿದ್ದದು. ಅದಕ್ಕೆ ನಾನು ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಂಡ್ಬಂದದ್ದು. ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಂಡ್ಬಂದದ್ದು ಯಾಕಪ್ಪ ಅಂತಂದ್ರೆ, ಇನ್ನೊಬ್ರು ಮನೆ ಹತ್ರ ಹೋಗಿ ಒಂದು ತುತ್ತು ಅನ್ನಕ್ಕೋಸ್ಕರ ಕಾಯ್ಕ ನಿಂತಿರಬಾರ್ದು. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಕೂಡ ಅನ್ನ ಮಾಡ್ಕೊಂಡು ತಿನ್ಲೇಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡ್ಬಂದದ್ದು. ಅದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಅವಕಾಶಗಳಿದೆ, ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ತಾ ಇದ್ದಾವೆ. ಒಂದು ಕಾಲದಲ್ಲಿ ಅವಕಾಶಗಳು ಇರಲಿಲ್ಲ, ಈಗ ಅವಕಾಶಗಳು ಸಿಗ್ತಾ ಇದ್ದಾವೆ. ಈ ಅವಕಾಶಗಳನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ತಂದೆ ತಾಯಿಗಳು ಮಾಡ್ಕೋಬೇಕು, ಶಿಕ್ಷಕರು ಮಾಡ್ಕೋಬೇಕು, ಮತ್ತೆ ವಿದ್ಯಾರ್ಥಿಗಳು ಕೂಡ ಮಾಡ್ಕೋಬೇಕು, ಮತ್ತೆ ಸರ್ಕಾರನೂ ಕೂಡ ಅದಕ್ಕೆ ಬೇಕಾದಂಥ ಎಲ್ಲ ಬೆಂಬಲವನ್ನು ಕೂಡ ವ್ಯಕ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದನ್ನು ಮಾಡಿದಾಗ ಮಾತ್ರ ನಾವು ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಸಮಾನತೆಯ ಸಮಾಜ ನಿರ್ಮಾಣ ಮಾಡೋದು ಇದೆಯಲ್ಲ, ಅದು ಬಹಳ ಮುಖ್ಯ. ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸೋದು ಇದೆಯಲ್ಲ, ಅದು ಬಹಳ ಮುಖ್ಯ.
ವರ್ಗ ವ್ಯವಸ್ಥೆಯನ್ನು ಹೋಗಲಾಡಿಸೋದಿದೆಯಲ್ಲ, ಅದು ಬಹಳ ಮುಖ್ಯ. ಜೊತೆಗೆ ಮೌಢ್ಯಗಳು ಇವನ್ನೆಲ್ಲ ದೂರ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಬಹಳ ಮುಖ್ಯ. ಅದಕ್ಕೆ ವೈಚಾರಿಕ ಮತ್ತು ವೈಜ್ಞಾನಿಕ ವಿದ್ಯೆ ಕಲಿಬೇಕು. ಮತ್ತೆ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಮಹಾತ್ಮ ಗಾಂಧೀಜಿಯವರು ಹೇಳಿದಾರಲ್ಲ 7 ಪಾತಕಗಳು, ಅವನ್ನ ಪ್ರತಿ ಮಕ್ಕಳು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಸಂವಿಧಾನ ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ಪಠ್ಯಕ್ರಮಗಳಲ್ಲಿ ಸಿಕ್ಕದೇ ಇರಬಹುದು. ಅದಕ್ಕೆ ಬಹಳ ಸಂತೋಷ. ಅದಾದಾಗ ಮಾತ್ರ ನಾವು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜ ಒಡೆಯತಕ್ಕಂಥ ಕೆಲಸ ಆಗಬಾರ್ದು. ಜಾತಿ ಧರ್ಮ ಹೆಸರಿನಲ್ಲಿ ಇದೆಯಲ್ಲ, ಇಲ್ಲದೆ ಹೋದ್ರೆ ಮನುಷ್ಯತ್ವನೇ ಇರೋದಿಲ್ಲ. ಮನುಷ್ಯನನ್ನು ಪ್ರೀತಿಸಬೇಕೆ ಹೊರತು ಯಾವ ಕಾರಣಕ್ಕೂ ಕೂಡ ದ್ವೇಷಿಸಬಾರದು. ಮನುಷ್ಯನನ್ನ ಪ್ರೀತಿಸಬೇಕು, ದ್ವೇಷಿಸಬಾರದು. ಈ ಪ್ರೀತಿ ಆ ದ್ವೇಷದ ಜಾಗದಲ್ಲಿ ಅದು ಪೂರ್ಣವಾಗಿ ನೆಲೆಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ನಿಮ್ಮ ನಡವಳಿಕೆಗಳಿದ್ದಾವಲ್ಲ, ಸಾಮಾನ್ಯವಾಗಿ ಪ್ರೈಮರಿ ಸ್ಕೂಲು, ಹೈಸ್ಕೂಲು ಅಲ್ಲಿ ಟೀಚರ್ಗಳಿರ್ತಾರಲ್ಲ, ಅವ್ರ ನಡವಳಿಕೆಗಳು ಬಹಳ ಗಾಢವಾದಂಥ ಇಂಪ್ಯಾಕ್ಟನ್ನು ವಿದ್ಯಾರ್ಥಿಗಳ ಮೇಲೆ ಮಾಡ್ತಾರೆ. ಅದಕ್ಕೆ ನಾನು ಒಂದು ಕಿವಿ ಮಾತೇನಪ್ಪ ಹೇಳ್ತೀನಿ ಅಂತಂದ್ರೆ, ನೀವು ನಿಮ್ಮ ನಡವಳಿಕೆಗಳಲ್ಲಿ ಒಳ್ಳೆಯ ಗುಣಗಳನ್ನು, ಮೌಲ್ಯಗಳನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಒಳ್ಳೆ ಮೌಲ್ಯಗಳು, ಒಳ್ಳೆ ಗುಣಗಳು, ಇದನ್ನ ಈಗ ನನಗೆ ಒಂದು ಮೇಷ್ಟ್ರುಗಳು ಎಂಥ ಮೇಷ್ಟ್ರುಗಳು ಇರ್ತಾರೆ ಅಂತಂದ್ರೆ, ನಮಗೆ ಒಬ್ಬ ರಾಜಪ್ಪ ಅಂತ ಒಬ್ಬರು ಮೇಷ್ಟ್ರು ಬಂದಿದ್ರು. ರಾಜಪ್ಪ ಅಂತ ಮೇಷ್ಟ್ರು ಬಂದಿದ್ರು. ಅವರು ಪಾಪ ಶನಿವಾರ ಮಧ್ಯಾಹ್ನ ಇರ್ತಿದ್ರಲ್ಲ, ಮಧ್ಯಾಹ್ನದ ಮೇಲೆ ಮನೆಗೆಲ್ಲ ಹೋಗೋರು ನಮ್ಮ ಊರಿನಲ್ಲಿ. ಯಾರು ಡ್ರಾಪ್ ಔಟ್ ಆಗಿದ್ದಾರೆ, ಯಾರು ಶಾಲೆಗೆ ಸೇರೇ ಇಲ್ಲ, ಅವ್ರನ್ನೆಲ್ಲ ಶಾಲೆಗೆ ಸೇರಿಸೋರು, ಇಲ್ಲ ಡ್ರಾಪ್ ಔಟ್ ಆದವ್ರನ್ನ ಶಾಲೆಗೆ ಸೇರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋರು. ನಾನು ಹಂಗಾಗಿ 1 to 4 ಓದಲೇ ಇಲ್ಲ. 5ನೇ ತರಗತಿ ನೇರವಾಗಿ ಓದೆ ನಾನು. ನಾವು ಓದೇ ಇರಲಿಲ್ಲ. 1 to 4 ಓದೇ ಇಲ್ಲ. ನಾನು ಸರ್ಕಾರಿ ಶಾಲೆಗೆ ಹೋಗಿರ್ಲಿಲ್ಲ. 5ನೇ ತರಗತಿಗೆ ನೇರವಾಗಿ ರಾಜಪ್ಪ ಮೇಷ್ಟ್ರು ನನಗೆ, ಮೆಣಸೇಗೌಡ ಅಂತ ಒಬ್ಬನಿಗೆ, ಮರ್ಲಿಂಗಯ್ಯ ಅಂತ ಒಬ್ಬರಿಗೆ, 3 ಜನಕ್ಕೆ 5ನೇ ತರಗತಿಗೆ ಅಡ್ಮಿಷನ್ ಕೊಡಿಸ್ತ. ಪಾಪ ಮೇಷ್ಟ್ರು ಒಂದು ವೇಳೆ ನಮ್ಮ ಊರಿಗೆ ಬರದೇ ಹೋಗಿದ್ರೆ ಮೇಷ್ಟ್ರು ರಾಜಪ್ಪ ಅನ್ನೋರು, ನಾವು ವಿದ್ಯಾವಂತನೇ ಆಯ್ತಿರ್ಲಿಲ್ಲ. ಇಲ್ಲಿ ನಿಮ್ ಮುಂದೆ ನಿಂತ್ಕೊಂಡು ಮುಖ್ಯಮಂತ್ರಿಯಾಗಿ ಮಾತಾಡ್ತಾನೆ ಇರಲಿಲ್ಲ. ಇದು ಒಂದು ಎಕ್ಸಾಂಪಲ್. ನನಗೆ ರಾಜಕೀಯಕ್ಕೆ ಬರಲಿಕ್ಕೆ ಪ್ರೇರಣೆ ಯಾರು ಗೊತ್ತಾ? ಪ್ರೊಫೆಸರ್ ನಂಜುಂಡಸ್ವಾಮಿ. ಪ್ರೊಫೆಸರ್ ನಂಜುಂಡಸ್ವಾಮಿ
ನಮ್ಮ ಲಾ ಕಾಲೇಜಿನಲ್ಲಿ ಅವರು ಜೂರಿಸ್ಪ್ರುಡೆನ್ಸ್ ತಗೊಳ್ಳೋರು, ಮೇಷ್ಟ್ರಾಗಿದ್ದರು. ಅವರು ನಮಗೆಲ್ಲ ಹೋರಾಟದ ಮನೋಭಾವ ಬೆಳೀಲಿಕ್ಕೆ ಕಾರಣಕರ್ತರು. ಹಾಗಾಗಿ ನಾನು ಸಮಾಜ ಸೇವೆ ಮಾಡಬೇಕು ಅಂತೇಳಿ ರಾಜಕೀಯ ಕ್ಷೇತ್ರಕ್ಕೆ ಬಂದೆ. ನಾನು ಇಬ್ಬರು ಬಹಳ ಮುಖ್ಯ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಟೀಚರ್ಗಳಿದ್ದೀರಲ್ಲ, ನೀವು ವಿದ್ಯಾರ್ಥಿಗಳ ಮೇಲೆ ಗಾಢ ಛಾಪನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವ್ರು ನೀವು. ನೀವೇನು ಮಾಡ್ತೀರಿ ಅದ್ರ ಮೇಲೆ ಅವರ ಭವಿಷ್ಯ ನಿರ್ಮಾಣ ಆಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂತಂದ್ರೆ, ಯಾರಿಗೆ ಭವಿಷ್ಯ ಗೊತ್ತಿರಲ್ಲ, ಆಮೇಲೆ ಇತಿಹಾಸ ಗೊತ್ತಿರಲ್ಲ, ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಇತಿಹಾಸ ತಿಳ್ಕೋಬೇಕು, ಸಾಮಾಜಿಕ ಇತಿಹಾಸ ತಿಳ್ಕೋಬೇಕಾಗ್ತದೆ. ನಮ್ಮ ಸಾಮಾಜಿಕ ಇತಿಹಾಸನೇ ಗೊತ್ತಿಲ್ಲದೆ ಹೋದ್ರೆ ಭವಿಷ್ಯ ಹೆಂಗ್ ನಿರ್ಮಾಣ ಮಾಡೋದು? ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನೀವು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥವ್ರು. ಅದು ಕಾಲೇಜ್ ಶಿಕ್ಷಣ ಇರಲಿ, ಶಾಲಾ ಶಿಕ್ಷಣ ಇರಲಿ, ಯಾವುದೇ ಶಿಕ್ಷಣ ಕ್ಷೇತ್ರ ಇರಲಿ, ನೀವು ಎಲ್ಲರೂ ಕೂಡ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಕ್ಕಂಥವ್ರು. ಆ ಕೆಲಸ ನೀವು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆ, ನಂಬಿಕೆನೂ ಇದೆ. ಅದನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ನಿಮಗೆ ಮತ್ತೊಮ್ಮೆ ಜ್ಞಾಪಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಈ ಮೊಬೈಲ್ ಫೋನ್ ಇದೆಯಲ್ಲ ಮಕ್ಕಳುಗಳು, ಇದೊಂದು ಸ್ವಲ್ಪ ಮಾಡಿ ನೀವು. ಈ ಮೊಬೈಲ್ ಫೋನ್ಗಳು ಬಹಳ ಜನ ಮಕ್ಕಳುಗಳು ಬಲಿಯಾಗ್ಬಿಡ್ತಾರೆ, ಅದ್ರ ಬಲೆಗೆ ಸಿಕ್ಕಾಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಕ್ಕೆ ನಾವು ಮೊಬೈಲನ್ನು ಬಿಡಿ, ಪುಸ್ತಕ ಇಡಿ, ಓದು. ಮೊಬೈಲನ್ನು ಬಿಡಿ, ಪುಸ್ತಕ ಇಡಿ ಮತ್ತು ಓದು. ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲ ಟೀಚರ್ಗಳಲ್ಲೂ ಕೂಡ ಈ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಈ ಇತ್ತೀಚೆಗೆ ನಮ್ಮ ಸರ್ಕಾರ ಒಂದು ತೀರ್ಮಾನ ಮಾಡಿದೆ. ಏನಪ್ಪ ಅಂತಂದ್ರೆ, ಒಂದರಿಂದ ನಿನ್ನೆ ಕ್ಯಾಬಿನೆಟ್ನಲ್ಲ 1ರಿಂದ 7ನೇ ತರಗತಿಯವರೆಗೆ ಅಲ್ಲಿಂದ ನೇಮಕ ಆಗಿದ್ರಲ್ಲ, ಅದರಿಂದ 1ರಿಂದ 5ಕ್ಕೆ ಹಿಂಬಡ್ತಿ ಆಗ್ಬಿಟ್ಟಿತ್ತು. ಅದನ್ನು ಮತ್ತೆ ರೆಸ್ಟೋರ್ ಮಾಡ್ತಕ್ಕಂಥ 2017ನೇ ಇಸ್ವಿನಲ್ಲಿ ಮತ್ತೆ ರೆಸ್ಟೋರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಬಹುಶಃ ಅದರಿಂದ ಎಲ್ಲ ಟೀಚರ್ಗಳಿಗೂ ಕೂಡ ಉಪಯೋಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುಮಾರು 8 ವರ್ಷದಿಂದ ಹೋರಾಟ ನಡೀತಲೇ ಇತ್ತು. ಇದಕ್ಕೆ ಈಗ ಅಂತಿಮ ಆಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಆಮೇಲೆ ಈ ಸರ್ಕಾರಿ ಶಾಲೆಗಳಿಗೆಲ್ಲ ನಾನು ಒಂದ್ಸಾರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಹೋಗಿದ್ದೆ. 2 ವರ್ಷ ಆಯಿತು ಅಂತ ಅನಿಸುತ್ತಲ್ಲ.